ಅಣ್ಣಾ ಡಿಎಂಕೆ ಬೆಂಬಲವನ್ನ ಪಡೆಯದೆ ಸರ್ಕಾರ ರಚನೆಗೆ ಶಾಸಕರ ಸಲಹೆ. ಕಾಂಗ್ರೆಸ್ ಎಡಪಕ್ಷಗಳು ವಿಸಿಕೆ ಪಾರ್ಟಿ ಬೆಂಬಲವನ್ನ ಪಡೆಯುವಂತೆ ಸಲಹೆಯನ್ನ ಕೊಟ್ಟಿದ್ದಾರಂತೆ. 5 ಶಾಸಕರ ಬಲವನ್ನು ಹೊಂದಿರುವಂತಹ ಕಾಂಗ್ರೆಸ್ಸು ಎಡಪಕ್ಷಗಳಿಂದ 4, ವಿಸಿಕೆಯಿಂದ 2 ಈ ಶಾಸಕರನ್ನ ಕರೆದುಕೊಂಡು ಬರುವ ಮೂಲಕ ಮೈತ್ರಿ ಸರ್ಕಾರವನ್ನ ರಚಿಸಬೇಕು ಅಂಥೇಳಿ ಟಿವಿಕೆ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಡಿಎಂಕೆ ಅಣ್ಣಾ ಡಿಎಂಕೆ ಸಹವಾಸ ಬೇಡ. ಅವರ ಸಹವಾಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಸಾಧ್ಯತೆ ಇದೆ. ಡಿಎಂಕೆ ಅಣ್ಣಾ ಡಿಎಂಕೆ ಸಹವಾಸ ಸಾಕಾಗಿನೇ ಜನ ಟಿವಿಕೆ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ, ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಕರ್ಕೊಂಡ್ಬಂದು ಮೈತ್ರಿ ಮಾಡಿದ್ರೆ ಜನರ ವಿಶ್ವಾಸವನ್ನ ಕಳೆದುಕೊಳ್ಬೇಕಾಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೊಸದಾಗಿ ಆಯ್ಕೆ ಆಗಿರುವಂತಹ ಶಾಸಕರು ವಿಜಯ್ ಎದುರು ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ವಿಜಯ್ಗೆ ಯಾರ ಬೆಂಬಲ? ಹಾಗಾದ್ರೆ ವಿಜಯ್ಗೆ ಇನ್ನೂ 10 ಶಾಸಕರ ಅವಶ್ಯಕತೆ ಇದೆ. ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ, ಅಧಿಕಾರವನ್ನ ರಚಿಸೋದಕ್ಕೆ, ಸರ್ಕಾರವನ್ನ ನಡೆಸೋದಕ್ಕೆ. ಕಾಂಗ್ರೆಸ್ನಿಂದ 5, ಪಿಎಂಕೆಯಿಂದ 4, ಮುಸ್ಲಿಂ ಲೀಗ್ನಿಂದ 2 ಶಾಸಕರು ಆಯ್ಕೆ ಆಗಿದ್ದಾರೆ. ಇವ್ರ ಬೆಂಬಲವನ್ನ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ. ಎಡಪಕ್ಷಗಳಿಂದ 4 ಶಾಸಕರಿದ್ದಾರೆ, ವಿಸಿಕೆಯಿಂದ 2 ಇದ್ದಾರೆ, ಪಕ್ಷೇತರರು 2 ವಿನ್ ಆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂತಹ ಪ್ರಯತ್ನ. ಇನ್ನು ಡಿಎಂಕೆ ಅಣ್ಣಾ ಡಿಎಂಕೆ ಹೊರತುಪಡಿಸಿ ಇತರ ಪಕ್ಷಗಳ ಸಂಖ್ಯೆನೇ ತಮಿಳುನಾಡಿನಲ್ಲಿ 19 ಜನ ಗೆದ್ದಿದ್ದಾರೆ. ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸಿ ಟಿವಿಕೆ ಪಕ್ಷ ಅಧಿಕಾರವನ್ನು ರಚಿಸುವ ಹುಮ್ಮಸ್ಸಿನಲ್ಲಿದೆ. ಅದೇ ರೀತಿಯಲ್ಲಿಯೇ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಇದೇ ವಿಚಾರವೇ ಈಗ ನೂತನ ಶಾಸಕರ ಸಭೆಯಲ್ಲಿ, ಮೊದಲ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ನೂತನ ಶಾಸಕರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವಿಜಯ್ ಅವರು ಕೂಡ ಅದೇ ರೀತಿಯಲ್ಲಿಯೇ ಮನಸ್ಸು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಡಿಎಂಕೆ ಅಣ್ಣಾ ಡಿಎಂಕೆ ಸಹವಾಸ ಸಾಕಾಗಿನೇ ತಮಿಳುನಾಡಿನ ಜನ ಟಿವಿಕೆ ಪಕ್ಷಕ್ಕೆ ಮತವನ್ನು ಹಾಕಿರುವಂಥದ್ದು. ಈಗ ಮ್ಯಾಜಿಕ್ ನಂಬರ್ ಅನ್ನು ತಲುಪುವಂತಹ ನಿಟ್ಟಿನಲ್ಲಿ ಅದೇ ಡಿಎಂಕೆ ಅಣ್ಣಾ ಡಿಎಂಕೆ ಸಹವಾಸ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಟಿವಿಕೆ ಪಕ್ಷ? ಈ ವಿಚಾರಕ್ಕೆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಯಿತು ಅಂತ ಹೇಳಿ. ಪ್ರೇಮ್, ನೋಡಿ, ಬರೀ ಮ್ಯಾಜಿಕ್ ನಂಬರ್ ತಲುಪುವಂಥದ್ದು ಮಾತ್ರ ಗುರಿಯಲ್ಲ. ಒಂದು ಸ್ಥಿರ ಸರ್ಕಾರ ಮತ್ತೆ ಆಡಳಿತವನ್ನ ಕೊಡಬೇಕಾದಂತಹ ಅನಿವಾರ್ಯತೆ ಕೂಡ ಟಿವಿಕೆ ಪಕ್ಷದ ಮುಂದಿದೆ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇರುವಂತದ್ದು. ಈಗ ನೋಡಿ, ಡಿಎಂಕೆ ಮತ್ತೆ ಎಐಡಿಎಂಕೆ ಅನ್ನ ತಿರಸ್ಕರಿಸಿ ಜನರು ಟಿವಿಕೆಗೆ ಮತವನ್ನ ಹಾಕಿರುವಂತದ್ದು. ಒಂದ್ ವೇಳೆ ಸ್ಥಿರ ಸರ್ಕಾರ ಬೇಕು ಅನ್ನುವಂತಹ ಕಾರಣಕ್ಕೆ ಈ 2 ಪಕ್ಷಗಳ ಮೈತ್ರಿ ಏನಾದ್ರೂ ಮಾಡಿಕೊಂಡ್ರೆ ಅದು ಜನಾಭಿಪ್ರಾಯದ ವಿರುದ್ಧದ ನಿರ್ಧಾರ ಆಗುತ್ತೆ. ಇದರಿಂದ ಜನಾಕ್ರೋಶವು ಕೂಡ ವ್ಯಕ್ತ ಆಗಬಹುದು ಅನ್ನುವಂಥದ್ದು ಶಾಸಕರ ಸಲಹೆ. ಮತ್ತೆ ಇದು ನ್ಯಾಚುರಲ್ ಕೂಡ. ಈ 2 ಪಕ್ಷಗಳ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಂತ ಸಂದರ್ಭದಲ್ಲಿ ಮತ್ತೆ ಹೋಗಿ ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಳ್ಳುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ಬೈ ನ್ಯಾಚುರಲ್. ಅದು ಈಗ ಇರುವಂತಹ ಆಯ್ಕೆ ಏನು ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಬರುತ್ತೆ. ಈಗ 19 ಸ್ಥಾನಗಳಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳಿಂದ ಒಂದಷ್ಟು ಶಾಸಕರು ಆಯ್ಕೆಯಾಗಿ ಬಂದಿದ್ದಾರೆ. ಅವರ ಬೆಂಬಲವನ್ನ ಪಡೆಯುವಂತ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ನೋಡಿ, ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು ಸರಿಸುಮಾರು 10 ಸ್ಥಾನಗಳು. ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕಮ್ಯುನಿಸ್ಟ್ ನಲ್ಲಿ 4 ಸ್ಥಾನಗಳಿದಾವೆ, ಮತ್ತೆ ಕಾಂಗ್ರೆಸ್ ನಲ್ಲಿ 5 ಸ್ಥಾನಗಳಿದಾವೆ, 9 ಆಯ್ತು. ಇನ್ನು ಉಳಿದಂತೆ ಕೆಲವು ಸಣ್ಣ ಪುಟ್ಟ ಪಕ್ಷಗಳಿಂದ 1-2 ಶಾಸಕರು ಆಯ್ಕೆಯಾಗಿದ್ದಾರೆ. ಬಹುಶಃ ಇನ್ನೊಂದೆರಡು ಪಕ್ಷಗಳು ಸೇರ್ಕೊಂಡ್ರೆ ಇವರು ಮಾರ್ಜಿನ್ ಅನ್ನ ತಲುಪಿಬಿಡ್ತಾರೆ, ಬಹುಮತ ಸಿಕ್ಬಿಡುತ್ತೆ. ಇದರ ಹೊರತಾಗಿ ಕೂಡ ಇನ್ನಷ್ಟು ಶಾಸಕರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನಗಳು ನಡೀತಾ ಇದಾವೆ. ಫಾರ್ ಎಕ್ಸಾಂಪಲ್, ನಾವು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ದಂತ ರೀತಿಯಲ್ಲಿ ಈ ಎಐಡಿಎಂಕೆ ಜೊತೆಗಿರುವಂತ ಕೆಲವು ಪಕ್ಷಗಳನ್ನು ಕೂಡ ತನ್ನತ್ತ ಸೆಳೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಒಂದು ಅಗತ್ಯಕ್ಕಿಂತ ಹೆಚ್ಚು, ಅಂದ್ರೆ ಈಗ ಮಾರ್ಜಿನ್ ನಮ್ಗೇನು ಬೇಕಾಗಿದೆ 118, ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನ, ಒಂದು 125ರವರೆಗೂ ಕೂಡ ಶಾಸಕರ ಬಲವನ್ನ ಹೊಂದುವಂತ ಪ್ರಯತ್ನಗಳು ನಡೀತಾ ಇದೆ. ಆ ಮೂಲಕ ಒಂದು ಸ್ಥಿರ ಸರ್ಕಾರವನ್ನ ರಚಿಸಬೇಕು ಅನ್ನುವಂಥದ್ದು ಲೆಕ್ಕಾಚಾರ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಸಲಹೆಯನ್ನ ಕೊಟ್ಟಿದ್ದಾರೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಅತಿ ಹೆಚ್ಚು ಶಾಸಕರನ್ನ ಗೆದ್ದಿರುವ, ಸ್ಥಾನಗಳನ್ನು ಗೆದ್ದಿರುವಂತಹ ಟಿವಿಕೆ ಪಕ್ಷ ಅಧಿಕಾರವನ್ನು ರಚಿಸೋದು ಶತಸಿದ್ಧ. ಬಟ್ ಅದು ಹೇಗೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮುಂದಿನ ಬೆಳವಣಿಗೆಗಳು ಕೂಡ ಕುತೂಹಲ ಕಾರಣವಾಗ್ತಾ ಇದೆ.